ಹಾಯ್ ಫ್ರೆಂಡ್ಸ್, ಮೈ ಸ್ಟೈಲ್ ಮತ್ತು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಧಾನ ಕಬಾಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಮತ್ತು ಧನಿಯಾ ಪೌಡರ್ ಹಾಕ್ತೀನಿ ಫ್ರೆಂಡ್ಸ್. ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಆಲ್ರೆಡಿ ಮಸಾಲಲ್ಲಿ ಇರುತ್ತೆ ಉಪ್ಪು, ನೋಡ್ಬಿಟ್ಟು ಹಾಕಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಕಬಾಬ್ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ, ಕಬಾಬ್ ಪೌಡ್ರು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಹೇಳಿಲ್ಲ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ನೆನೆಲಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇವಾಗ ಎಣ್ಣೆ ಇಕ್ಕಿದ್ದೀನಿ ನೋಡಿ ಕಾಯಕ. ಕಬಾಬ್ 5 ನಿಮಿಷ ನೆಂದೋಯ್ತು. ಎಣ್ಣೆ ಕಾದ್ಮೇಲೆ ಕಬಾಬ್ ಹಾಕೋದು ಫ್ರೆಂಡ್ಸ್. ಈಗ ಎಣ್ಣೆನ ಕಾದಿದೆ, ಇದು ಕಬಾಬ್ ನೆಂದಿದೆ ಫ್ರೆಂಡ್ಸ್, ಹಾಕ್ತಿದ್ದೀನಿ ನೋಡಿ. ಹುಷಾರಿಂದ ಹಾಕ್ಬೇಕು ಫ್ರೆಂಡ್ಸ್, ಹೊಸ ಮಾಡಬೇಡಿ. ಫ್ರೆಂಡ್ಸ್, ಹಾಕ್ಬೇಕಾದ್ರೆ ಗ್ಯಾಸ್ ಸ್ಲೋ ಮಾಡಿ, ಆಮೇಲೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅಂದ್ರೆ ಚೆನ್ನಾಗಿ ಬೇಯಬೇಕು ಒಳಗಡೆ ನೋಡಿ, ಈ ಥರ ಬೇಯಬೇಕು. ಮಾಡ್ತಾನೆ ಇದೆ ಫ್ರೆಂಡ್ಸ್, ಎಲ್ಲ ಬಚ್ಚಿ ತಳ ಹಿಡ್ಕೊಂಡ್ಬಿಡ್ತೈತಿ. ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ಒಳಗಡೆ. ಫ್ರೆಂಡ್ಸ್, ಕಬಾಬ್ ರೆಡಿಯಾಗಿದೆ ನೋಡಿ. ಇಷ್ಟ ಆದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಹಿಂಗೆ ಬಡಿಬೇಕು. ಹಿಂಗೆ ಕಬಾಬು ತುಂಬ ಚೆನ್ನಾಗಿ ಆಗಿದೆ. ಕಬಾಬ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.